ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಸಾಲ ಮಾಡಬೇಕಾದಂತಹ ಮನಸ್ಸು, ಆ ಒಂದು ಪರಿಸ್ಥಿತಿ ಈ ದಿವಸ ಎದುರಾಗಬಹುದು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಸಾಲವನ್ನು ಮಾಡಲಿಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇಲ್ಲಿಯ ಸಲಹೆ. ನಿಮಗೆ ಅನಿವಾರ್ಯ ಅಂತ ಹೇಳಿ ಕಾಣಬಹುದು. ಸ್ವಲ್ಪ ಸಮಯವನ್ನು ಅಥವಾ ಆ ವಿಷಯವನ್ನು ಸ್ವಲ್ಪ ಮುಂದೂಡಿದರೆ ಸಾಲ ಮಾಡಬೇಕಾದಂತಹ ಪರಿಸ್ಥಿತಿ ಬರುವುದಿಲ್ಲ. ವಿನಾಕಾರಣ ಸಾಲವನ್ನು ಮಾಡಿ ಯಾವುದೋ ಸಮಸ್ಯೆಗೆ ಸಿಗಹಾಕ್ಕೊಳ್ತೀರಿ ಅನ್ನುವಂಥದ್ದು. ಈ ವಿಷಯ ಮುಂಚಿತವಾಗಿ ನಿಮಗೆ ಗೊತ್ತಿದ್ದಾಗ ಅದಕ್ಕೆ ಬೇಕಾದಂತಹ ಮುನ್ನೆಚ್ಚರಿಕೆಯನ್ನು ನೀವು ಕೈಗೊಳ್ಳಬಹುದು ಅನ್ನುವಂತಹದ್ದು. ಇದನ್ನು ಗಮನಿಸದೇ ಇದ್ದಾಗ ಸಾಲವನ್ನು ಮಾಡಿ ಸಮಸ್ಯೆಗೆ ಸಿಗಹಾಕ್ಕೊಳ್ಬೇಕಾದಂಥದ್ದು ಆಗತ್ತೆ ಅಂತ ಅರ್ಥ. ಖರ್ಚನ್ನು ಸರಿಯಾದಂತಹ ರೀತಿಯಲ್ಲಿ ಗಮನಿಸ್ಕೊಳ್ಳಿ. ಆದಾಯಕ್ಕೆ ಹೊಂದಾಣಿಕೆ ಆಗುವ ರೀತಿಯಲ್ಲಿ ಅದನ್ನು ನೀವು ರೂಢಿಸ್ಕೊಳ್ಬೇಕಾದಂಥದ್ದು. ಮನಸ್ಸಿನಲ್ಲಿ ಹೊಸ ಹೊಸ ಆಲೋಚನೆಗಳು ಬರಬಹುದು. ತಾಯಿಯವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಜೊತೆಗೆ ನಿಮ್ಮ ಯಾವುದೇ ಕೆಲಸವನ್ನು ಆರಂಭ ಮಾಡುವುದಕ್ಕೂ ಮುಂಚಿತವಾಗಿ ಈ ದಿವಸ ತಾಯಿಯವರ ಆಶೀರ್ವಾದವನ್ನು ಪಡ್ಕೊಂಡು ಅವರಿಗೆ ನಮಸ್ಕಾರವನ್ನು ಮಾಡಿ ಕೆಲಸವನ್ನು ಆರಂಭ ಮಾಡಿ. ಎಲ್ಲವೂ ಕೂಡ ಬಹಳ ಸುಲಭವಾಗಿ ಆಗುವಂಥದ್ದಾಗತ್ತೆ. ಮನೆಯಲ್ಲಿ ಪರಸ್ಪರ ಸಣ್ಣ ಪುಟ್ಟ ವಿಚಾರಗಳಿಗೆ ವಿವಾದಗಳಾಗಬಹುದು. ಅದನ್ನು ಯಾವುದೇ ಕಾರಣಕ್ಕೂ ಬೆಳೆಸ್ಕೊಂಡು ಹೋಗಬೇಡಿ. ಮಾತು ಬರುತ್ತೆ, ಆ ಮಾತು ಅಲ್ಲಿಗೆ ಮುಗಿದುಬಿಟ್ರೆ ಬಹಳ ಕ್ಷೇಮ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ. ಸ್ರಷ್ಟಾ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ವೃಷಭ ರಾಶಿ. ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ, ನಿಮ್ಮಲ್ಲಿರ್ತಕ್ಕಂತಹ ಬುದ್ಧಿವಂತಿಕೆ ಇದೆಲ್ಲವನ್ನ ಗಮನಿಸಿ ಮನೆಯ ಒಂದಷ್ಟು ಜವಾಬ್ದಾರಿಯುತವಾದಂತಹ ಕೆಲಸಗಳು ನಿಮ್ಮ ಹೆಗಲೇ ಇರುತ್ತೆ. ಇರುವಂತಹ ಕೆಲಸಗಳು ಇನ್ನಷ್ಟು ಜಾಸ್ತಿ ಆಗುತ್ತೆ. ಜವಾಬ್ದಾರಿಗಳು, ಕರ್ತವ್ಯಗಳು ಹೆಚ್ಚಾಗುವಂಥದ್ದು. ಒಂದು ರೀತಿಯಲ್ಲಿ ಪರಿಪೂರ್ಣವಾಗಿ ಎಲ್ಲವನ್ನೂ ಕೂಡ ನೀವೇ ನೋಡಬೇಕಾದಂತಹ, ನಿಭಾಯಿಸಬೇಕಾದಂತಹ ಒಂದು ಸಂದರ್ಭ ಒದಗಿ ಬರಬಹುದು. ಕಾರ್ಯನಿಮಿತ್ತವಾಗಿ ಪ್ರಯಾಣಕ್ಕೂ ಕೂಡ ಈ ದಿವಸ ಅವಕಾಶ ಇದೆ. ಅಂತಹ ಒಂದು ಯೋಗವೂ ಕೂಡ ಒದಗಿ ಬರ್ತಾ ಇದೆ. ಒಂದೇ ಸಮಯದಲ್ಲಿ 2-3 ಕೆಲಸಗಳನ್ನು ಹಚ್ಕೊಳ್ತೀರಿ. ಅವೆಲ್ಲವೂ ಕೂಡ ಬಹಳ ಸುಗಮವಾಗಿ, ಸುಲಭವಾಗಿ ಆಗತಕ್ಕಂತಹ ಯೋಗ ಇದೆ. ದಾಂಪತ್ಯ ಜೀವನ ಸುಖಮಯವಾಗಿರತಕ್ಕಂಥದ್ದು. ವೃಷಭ ರಾಶಿಯವರು, ಅದರಲ್ಲೂ ವಿಶೇಷವಾಗಿ ತುಲಾರಾಶಿಯವರನ್ನು, ಅಂದರೆ ಅರ್ಥಾತ್ 2 ರಾಶಿಗೂ ಒಬ್ಬನೇ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರನನ್ನು ವಿಶೇಷವಾಗಿ ಆರಾಧನೆ ಮಾಡ್ತಕ್ಕಂಥದ್ದು ದಾಂಪತ್ಯ ಜೀವನದಲ್ಲಿ ನಿಮಗೆ ಸುಖವನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗುತ್ತೆ. ವಿನಾಕಾರಣವಾಗಿ ಮಾತನ್ನು ಆಡಬೇಡಿ. ಚೆನ್ನಾಗಿರ್ತಕ್ಕಂತಹ ಸಮಯವನ್ನು, ಸಂಸಾರವನ್ನು ಹಾಳು ಮಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಬೇಡಿ ಅಂತ ಅರ್ಥ. ಮನೆಯಲ್ಲಿ ಕೆಲಸಗಾರರಿದ್ದರೆ, ಅವರು ಮನೆಯಲ್ಲೇ ಇದ್ದರೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ವಿದ್ಯಾರ್ಥಿಗಳಿಗೆ ಗಂಭೀರವಾದಂತಹ ವಿಚಾರಗಳನ್ನು ಅಧ್ಯಯನ ಮಾಡೋದಕ್ಕೆ ಆಸಕ್ತಿ ಬರಬಹುದು. ಆ ವಿಷಯಗಳು ಒಳ್ಳೆಯದಾಗಿರಬೇಕು. ನೀವು ಅಧ್ಯಯನ ಮಾಡಿ, ವಿಷಯ ಸಂಗ್ರಹವನ್ನು ಮಾಡಿ, ಸಮಾಜಕ್ಕೆ, ನಿಮ್ಮ ಒಂದು ಪರಿವಾರಕ್ಕೆ, ಸ್ನೇಹಿತರಿಗೆ, ಸಹಪಾಠಿಗಳಿಗೆ ತಿಳಿಸೋದಕ್ಕೆ ಯೋಗ್ಯವಾದಂತಹ ವಿಚಾರಗಳು ಆಗಿರಬೇಕು ಅನ್ನುವಂಥದ್ದು. ಶಿಂಶುಮಾರ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ಮಿಥುನ ರಾಶಿ. ಪೂರ್ವಿಕರ ಆಸ್ತಿಯ ವಿಚಾರದಲ್ಲಿ ನಡೀತಾ ಇರತಕ್ಕಂತಹ ಚರ್ಚೆಗಳಿದ್ದರೆ ಅದಕ್ಕೆ ವಿಶೇಷವಾದಂತಹ ತಿರುವು ಸಿಕ್ಕುವಂತಹ ದಿವಸ ಇದು. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ, ಜೊತೆಗೆ ವೈದ್ಯರಿಗೆ ಬಹಳ ಶುಭವಾದಂತಹ, ವಿಶೇಷವಾಗಿ ಫಲ ಸಿಗ್ತಕ್ಕಂತಹ ದಿವಸವಾಗುತ್ತೆ. ಹಣಕಾಸಿನ ಸಮಸ್ಯೆಗಳು ಕೆಲವು ಕೆಲಸಗಳನ್ನು ಸ್ಥಗಿತವಾಗುವ ಹಾಗೆ ಮಾಡುತ್ತೆ. ದಿನನಿತ್ಯದ ಜೀವನಕ್ಕೆ ಯಾವುದೂ ಕೊರತೆ ಇರೋದಿಲ್ಲ. ದೊಡ್ಡದಾಗಿ ಅಥವಾ ವಿಶೇಷವಾಗಿ ಹೆಚ್ಚಿನ ರೀತಿಯಲ್ಲಿ ಹಣ ಹೂಡಿಕೆಯನ್ನು ಮಾಡಿ ಆಗಬೇಕಾದಂತಹ ಕೆಲವು ಕೆಲಸಗಳು ನಿರಾಸೆಗೆ ಕಾರಣ ಆಗಬಹುದು. ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಗೊತ್ತಿಲ್ಲದೆ, ಅರಿವಿಲ್ಲದೆ ಕೆಲವು ಸಮಸ್ಯೆಗಳಾಗತ್ತೆ. ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಆ ವಿಷಯವನ್ನು ತಿಳ್ಕೊಂಡು ಬಿಟ್ಟರೆ ಆಗುವಂತಹ ಸಮಸ್ಯೆಯನ್ನು ನೀವೇ ಬಗೆಹರಿಸ್ಕೊಳ್ಳೋದಕ್ಕೆ ಅವಕಾಶಗಳಾಗತ್ತೆ. ಕುಟುಂಬದ ಸದಸ್ಯರ ಸ್ವಭಾವಗಳು ನಿಮಗೇನೋ ಒಂದು ರೀತಿಯಲ್ಲಿ ಬೇಸರವನ್ನು ತರುತ್ತೆ. ಯಾಕೆ ಹೀಗೆ ಆಡ್ತಾರೆ, ಯಾಕೆ ಹೀಗೆ ಮಾಡ್ತಾರೆ, ಅವೆಲ್ಲ ಪ್ರಶ್ನೆಗಳು ಬರುತ್ತೆ. ಅದು ಅವರ ಸ್ವಭಾವ. ಆದರೆ ನಿಮಗೆ ಅದು ಹಿಡಿಸದೇ ಇರತಕ್ಕಂಥದ್ದು. ನೀವು ಅವರಿಗೆ ಹೊಂದಿಕೊಂಡು ಹೋಗೋದಕ್ಕೆ ಅವಕಾಶ ಆಗದೇ ಇರತಕ್ಕಂಥದ್ದು. ಅವರು ನಿಮ್ಮ ರೀತಿಯಲ್ಲಿ ಇರಲಿಕ್ಕೆ ಆಗದೇ ಇರುವಂಥದ್ದು. ಇವೆಲ್ಲ ಕಾರಣಗಳು ಅಲ್ಲಿ ಬರುತ್ತೆ. ಕಾಮಧೇನು ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ.
ಕರ್ಕಾಟಕ ರಾಶಿ ಯಾವುದಾದ್ರೂ ಕೆಲಸಗಳನ್ನು ಇವತ್ತು ವಿಶೇಷವಾಗಿ ಮಾಡಬೇಕು ಅಂತ ಅಂದುಕೊಂಡ್ರೆ ಆ ಕೆಲಸಗಳು ನಿಮ್ಮ ಕೈ ಹಿಡಿತಕ್ಕಂಥದ್ದು, ಆ ಕೆಲಸದಿಂದ ಅನುಕೂಲವಾಗುವಂಥದ್ದು, ಕೆಲಸ ಪರಿಪೂರ್ಣವಾಗ್ತಕ್ಕಂತಹ ಒಂದು ಯೋಗ ಇದೆ ಅಂತ ಹೇಳಬೇಕು. ಮನೋರಂಜನೆಯನ್ನು ಅನುಭವಿಸುವ ಮೂಲಕ ಸಂತೋಷ ಪಡ್ತೀರಿ. ಯಾವುದೋ ಒಂದು ವಿಚಾರ ನಿಮಗೆ ಆಸಕ್ತಿ ಇರತಕ್ಕಂಥದ್ದು ಖುಷಿಯನ್ನು ಕೊಡಬಹುದು ಅಂತ ಅರ್ಥ. ಸಮಾಜ ಕಾರ್ಯ, ಜನಸೇವೆ ಇದೆಲ್ಲದರಲ್ಲಿ ಬಹಳ ಉತ್ಸುಕರಾಗಿರ್ತೀವಿ. ಸಮಾಜಮುಖಿಯಾದಂತಹ ಯಾವುದಾದ್ರೂ ಕೆಲಸ ಮಾಡಬೇಕು, ಸಾರ್ವಜನಿಕವಾದಂತಹ ಕೆಲಸದಲ್ಲಿ ನಾನು ಭಾಗಿಯಾಗಬೇಕು ಅಂತಕ್ಕಂತಹ ಉತ್ತೇಜನ, ಆ ಒಂದು ಹುಮ್ಮಸ್ಸು ನಿಮ್ಮಲ್ಲಿ ಹೆಚ್ಚಾಗಿರತಕ್ಕಂತಹದ್ದು. ಸಂಬಂಧಿಕರಲ್ಲಿ ಬಹು ಜನಪ್ರಿಯರಾಗ್ತೀರಿ. ನೆಂಟರಿಷ್ಟರೆಲ್ಲ ನಿಮ್ಮ ಬಗ್ಗೆನೇ ಮಾತಾಡ್ತಕ್ಕಂತಹ ವಿಚಾರವಾಗುತ್ತೆ. ವಿದೇಶ ಪ್ರಯಾಣಕ್ಕೆ ಯಾರಾದರೂ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಆ ವಿಷಯ ಇನ್ನಷ್ಟು ಮತ್ತಷ್ಟು ನಿಮಗೆ ಒಂದು ರೀತಿಯಲ್ಲಿ ಫಲವನ್ನು ಕೊಡುವ ಹಾಗೆ ಆಗ್ತಕ್ಕಂಥದ್ದು. ಚಿಕ್ಕ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಗಮನ ಇರಲಿ. ಮಕ್ಕಳಿಗೆ ಸಮಸ್ಯೆ ಆಗ್ತಕ್ಕಂತಹ ಸೂಚನೆ ಇದೆ. ಎಚ್ಚರ ತಪ್ಪಿದಾಗ ಅದು ದೊಡ್ಡ ಮಟ್ಟದಲ್ಲಿ ಆಗಬಹುದು ಅನ್ನುವಂಥದ್ದು. ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡಿ, ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡುವಾಗ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಿಣೇ, ಅಗ್ರತಃ ಶಿವರೂಪಾಯ, ವೃಕ್ಷರಾಜಾಯತೆ ನಮಃ ಎಂಬುದಾಗಿ 12 ಬಾರಿ ಅದನ್ನು ಹೇಳಿಕೊಳ್ಳಿ. ಶುಭವಾಗಿ.